ಏನಕ್ಕೆ ಅಹಂ ಕೊಟ್ಟಿದ್ದಾನ? ನಿಮ್ಮ ಅನುಭವ. ನಮ್ಗೆ ಯಾಕೆ ಅಹಂ ಇದೆ? ನಾನು ನಂದು ಯಾಕಿದೆ? ಯಾಕಿದೆ ಅದು? ನಾನು ನಂದು ಯಾತಕ್ಕಿದೆ? ಮನಸ್ಸಿನ ಒಳಗಡೆ ಅದು ಹಾಕ್ಬಿಟ್ಟಿರ್ತದೆ. ನಾನು ನಂದು ಏನಕ್ಕಿದೆ ಹಾಗೆ ಅಂದರೆ, ನೀವು ಹೊತ್ಕೊಂಡ್ಬಂದಿರುವ ಸಂಸ್ಕಾರಗಳು. ಸಂಸ್ಕಾರ ಅಂದರೆ ಏನು? ಕರ್ಮ. ಕರ್ಮ ಅಂದರೆ ಏನು? ಎಷ್ಟು ಜನ್ಮ ತಾಳಿದ್ದೀರೋ ಗೊತ್ತಿಲ್ಲ. ಪ್ರತಿ ಒಂದು ಜನ್ಮದಲ್ಲೂ ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳು ಮಾಡಿರ್ತೀವಿ. ಬೇಕಾಟು ಆಸೆಗಳನ್ನು ಹೊತ್ತುಕೊಂಡು ನೆರವೇರದೆ ಸತ್ತೋಗ್ಬಿಡ್ತೀವಿ. ಇವುಗಳೆಲ್ಲ ನೆನಪುಗಳಾಗಿ ನಿಮ್ಮ ತಲೆ ಒಳಗಡೆ, ನಿಮ್ಮ ಬಲಭಾಗದ ತಲೆ ಹಿಂಭಾಗದಲ್ಲಿ ಚಿತ್ತ, ಮೆಡುಲಾ ಒಬಲಾಂಗಟ್ಟ ಅಂತ ಒಂದು ಜಾಗ, ಚಿತ್ತ ಹಾಗೆ ಅಂತ ಒಂದು ಜಾಗ, ಅದು ಮೆಮರಿ ಸೆಂಟರ್. ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಹೇಗಿದೆ ಹಾಗೆ ನೂರಾರು ಜನ್ಮಗಳಿಗೆ ಮಾಡಿದ ವಿಚಾರಗಳೆಲ್ಲ ತುಂಬಿಕೊಂಡಿದೆ. ಅವುಗಳಿಗೆ ಸಂಸ್ಕಾರಗಳು ಅಂತ ಹೆಸರು. ವಸನಗಳು ಸಂಸ್ಕಾರಗಳು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಆ ಸಂಸ್ಕಾರಗಳು, ಹುಟ್ಟಿದ ಸಂಸ್ಕಾರ ಸರಿಯಿಲ್ಲ, ಬೆಳೆದ ಸಂಸ್ಕಾರ ಸರಿಯಿಲ್ಲ, ಬೆಳೆದ ವಾತಾವರಣ ಸಂಸ್ಕಾರ, ಹುಟ್ಟಿದ ವಾತಾವರಣ ಸಂಸ್ಕಾರ. ಅಪ್ಪನೇ ಅಯೋಗ್ಯ, ಮಗ ಇನ್ನು ಹೆಂಗಿರ್ತಾನ? ಅಯೋಗ್ಯನೇ ಹುಟ್ಟೋ ಮಗು ಹೆಂಗಿರುತ್ತೆ ಹೇಳಿ? ಸೊ ಸಂಸ್ಕಾರ ಇದು ಸರಿ ಆಗಬೇಕು. ಆ ಸಂಸ್ಕಾರಗಳು ಆಸೆಗಳಾಗಿ ಕನ್ವರ್ಟ್ ಆಗಿ, ಆ ಆಸೆಗಳು ಪಂಚೇಂದ್ರಿಯಗಳ ಮೂಲಕವಾಗಿ ಚಟುವಟಿಕೆಯಾಗಿ ಕನ್ವರ್ಟ್ ಆಗುತ್ತೆ. ಕರ್ಮಗಳು 3 ಥರ ಇದೆ. ಪ್ರಾರಬ್ಧ ಕರ್ಮ ಹೊತ್ಕೊಂಡ್ಬಂದಿರೋದು ಸಂಸ್ಕಾರ, ಸಂಚಿತ ಕರ್ಮ, ಆ ಹೊತ್ಕೊಂಡ್ಬಂದಿರೋ ಕರ್ಮಗಳನ್ನು ತೀರಿಸೋದಕ್ಕೆ ನೀವು ಮಾಡುವ ಕರ್ಮ. ತೀರಿಸೋದಕ್ಕೆ ನೀವು ಮಾಡುವ ಕರ್ಮದಲ್ಲಿ ಕೆಲವು ಹೊಸ ಕರ್ಮಗಳು. ರೋಡಲ್ಲಿ ಹೋಗ್ತಾ ಇರ್ತೀವಿ ನೆಟ್ಟಿಗೆ, ಸೈಕಲ್ಲೋ ಸ್ಕೂಟ್ರೋ ಕಾರೋ, ನೆಟ್ಟಿಗೆ ಹೋಗ್ಬೇಕು ಅದು ಆಫೀಸ್ಗೆ. ಹೆಂಡ್ತಿದ್ರೆ ಬರ್ತೀನಿ ಕಡೆ, ಸಾಯಂಕಾಲ 6 ಗಂಟೆ ಬಂದ್ಬಿಡ್ತೀನಿ, ರೆಡಿಯಾಗಿರೋ ಹೋಗೋಣ. ಹೆಂಡತಿಗೆ ಟಾಟಾ ಮಾಡ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ದಾರಿನಲ್ಲಿ ಅಲ್ಲಿ ಯಾವುದೋ ಒಂದು ಮನೆಯಲ್ಲಿ ಒಂದು ಹೆಂಗಸು ನಿಂತಿರ್ತಾಳೆ. ತಿರುಗಿ ನೋಡ್ತಾನ, ಗಾಡಿ ಸ್ಟಾಪು. ಹೊಸ ಕರ್ಮ ಸೃಷ್ಟಿ, ಆಗಾಮಿ ಕರ್ಮ. ಆಫೀಸ್ ಕೆಲಸ ನಿಂತೋಯ್ತು, ಹೊಸ ಕೆಲಸ ಸ್ಟಾರ್ಟ್ ಆಗೋಯ್ತು. ಪ್ರಾರಬ್ಧ, ಸಂಚಿತ, ಆಗಾಮಿ. ಈ ಕರ್ಮಗಳು ಯಾತಕ್ಕೆ ನಡೆಯುತ್ತೆ ಅಂತಂದರೆ, ನಾವು ಜನ್ಮಾಂತರದಲ್ಲಿ ಏನು ಹೊತ್ಕೊಂಡ್ಬಂದಿರೋದು ತಲೆ ಒಳಗಡೆ ಕೂತಿದೆ, ಅವುಗಳ ಆಲೋಚನೆಗಳಾಗಿ ಸೃಷ್ಟಿಯಾಗಿ ಚಟುವಟಿಕೆಯಾಗಿ ಕನ್ವರ್ಟ್ ಆಗಿ, ಆ ಚಟುವಟಿಕೆಗಳು ನಡಿಬೇಕು ಅಂತಂದರೆ ಅಹಂಕಾರ ಬೇಕು. ಅಹಂಕಾರ ಇದ್ದರೆ ಮಾತ್ರ ಕಾರ್ಯ ಕೆಲಸಗಳು, ಇಲ್ಲಾಂದರೆ ಕಾರ್ಯ ನಡೆಯಲ್ಲ. ನಾನು 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 ಕಾರ್ಯ. ನನ್ನ ಮನೆ ನಾ ಕಟ್ಟಿದ್ದು, ನನ್ನ ಹೆಂಡತಿ ನಾ ಮದುವೆ ಮಾಡ್ಕೊಂಡಿದ್ದು, ನನ್ನ ಮಗ ನಾ ಹೆತ್ತಿದ್ದು, ನಂದು ನಾನು, ನಂದು ನಾನು. ಕರ್ಮ ನಡೆಯುತ್ತೆ. ನಾನು ಅನ್ನೋದರಿಂದ ಕರ್ಮಗಳು ಸೃಷ್ಟಿಯಾಗತ್ತೆ. ಆ ಕರ್ಮಗಳು ಪರಿಪೂರ್ಣವಾಗಿ ನಿಲ್ಲಬೇಕು. ಕೆಲಸವೇ ಇಲ್ಲ ಅಂತಂದರೆ ಅಹಂಕಾರಕ್ಕೆ ಏನು ಕೆಲಸ? ಕರ್ಮಗಳು ಇರೋ ತನಕವೇ ಅಹಂಕಾರ. ಕರ್ಮಗಳು ನಿಂತೋದರೆ ಅಹಂಕಾರವಿಲ್ಲ. ಅಹಂಕಾರವಿಲ್ಲ ಅಂದರೆ ಆತ್ಮಕ್ಕೆ ಒಳಗಡೆ ಕೆಲಸವಿಲ್ಲ. ಕರ್ಮ ಇರೋ ತನಕವೇ ಆತ್ಮ. ಕರ್ಮ ಮುಗಿದೋಯ್ತು ಅಂದರೆ ನೀವು ಅಪ್ಪ ಇನ್ನೊಂದು 10 ವರ್ಷ ಇಟ್ಟಿರಯ್ಯ, ನಾನು ಇರ್ತೀನಿ, ನಾನು ಮಗನೇ ನಿನ್ನ ಕೆಲಸ ಮುಗೀತು, ಮೂಟೆ ಕಟ್ಟು ನಡಿ ಹೇಳ್ತಾವ ದೇವರು. ಕರ್ಮ ಇರೋ ತನಕ ಮಾತ್ರ ಇಲ್ಲಿ. ಕರ್ಮ ಮಾಡಿದವರು ಹಾಸಿಗೆಯಲ್ಲಿ ಕಕ್ಕಸು ಉಚ್ಚೆ ಮಾಡಿಕೊಂಡು ಎದ್ದೇಳಕ್ಕಾಗದೆ ನೆರಳಿ ಸಾಯ್ತಾರೆ. ಕರ್ಮ. ಮಕ್ಕಳ ಕರ್ಮ ಇಲ್ಲ, ಮೊಮ್ಮಕ್ಕಳ ಕರ್ಮ ಇಲ್ಲ, ಹೆಂಡತಿ ಕರ್ಮ ಇಲ್ಲ, ಹಾಸಿಗೆ ಕರ್ಮ. ಹಾಸಿಗೆಯಲ್ಲಿ ಮಲಗಿ ಕರ್ಮ ಅನುಭವಿಸ್ಬೇಕು. ಅದು ಮುಗಿಯೋ ತನಕ ಅಹಂಕಾರ ಹೋಗಲ್ಲ. ಅಹಂಕಾರ ಹೋದರೇ ಭಗವಂತನ ಜೊತೆಗೆ ಸೇರೋದು. ಯೋಗ ಅಭ್ಯಾಸಗಳ ಮೂಲವೇ ಅಹಂಕಾರವನ್ನು ನಾಶ ಮಾಡೋದು. ಯೋಗ ಆತ್ಮ, ದೇಹ, ಮನಸ್ಸು 3 ಒಕ್ಕೂಡಿ
ತನ್ನರಿವು ಭಗವಂತನರಿವು ಪಡಿಬೇಕು ಅಂತಂದರೆ ಪ್ರತಿ ಹಂತದಲ್ಲೂ ಅಹಂಕಾರ ಭಸ್ಮವಾಗ್ತಾ ಇರುತ್ತೆ. ಪರಿಪೂರ್ಣವಾಗಿ ಭಸ್ಮ ಆದರೆ ಆತ್ಮ ತಾನಾಗೆ ಬಿಡುಗಡೆ ಆಗಿ ಭಗವಂತ ಜೊತೆ ಸೇರ್ಕೊಂಡ್ಬಿಡುತ್ತೆ.